ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ಏನು ಶೇರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಸ್ವಲ್ಪ ಆನ್ಲೈನ್ ಅಲ್ಲಿ ಪ್ರಾಡಕ್ಟ್ಸ್ ನ ತರಿಸಿದೆ. ನೀವು ನೋಡ್ಬೋದು ಇಲ್ಲಿ. ಸೊ ಅದ್ರದ್ದು ಒಂದು ರಿವ್ಯೂನ ಕೊಡ್ತಿದ್ದೀನಿ. ನಾನು ಯಾವುದೇ ತರ ಅನ್ಬಾಕ್ಸಿಂಗ್ ಮಾಡ್ತಾ ಇಲ್ಲ. ಸೊ ನಾನು ಆಲ್ರೆಡಿ ಪ್ರಾಡಕ್ಟ್ಸ್ ನ ತರಿಸಿ 1.5 to 2 months ಆಗ್ತಾ ಬಂದಿದೆ. ಸೊ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ರಾಡಕ್ಟ್ ಇನ್ನೂ ಹೊಸದಿದೆ. ಸೊ ನಾನು ಹೇಳ್ತಾ ಹೋಗ್ತೀನಿ, ಅದ್ರದ್ದು ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಯಾವ ತರ ಯೂಸ್ಫುಲ್ ಆಯ್ತು, ಯಾವ ತರ ಇದೆ ಅನ್ನೋ ಒಂದು ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ. ಸೊ ನಿಮಗೆ ಯಾವುದಾದ್ರೂ ಡೌಟ್ಸ್ ಇತ್ತು, ಯಾವುದಾದ್ರೂ ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ಇಲ್ಲ ಪರ್ಸ್ನಲಿ ಕೂಡ ನನಗೆ DM ಮಾಡ್ಬೋದು. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಪ್ರಾಡಕ್ಟ್ ಇದೆ, ನಾನು ಆನ್ಲೈನಲ್ಲಿ ಶಾಪ್ ಮಾಡಿದ್ದು. ಸೊ ಇವತ್ತು ನಾನು ಆಲ್ರೆಡಿ ಹಾಕೊಂಡು ಹೋಗಿದ್ದೆ ಆಫೀಸಿಗೆ. ಆ್ಯಂಡ್ ಇದ್ರದ್ದು ಆಲ್ರೆಡಿ ನಾನು ಪೋಸ್ಟ್ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಇದನ್ನ ನಾನು ಆನ್ಲೈನಲ್ಲೇ ಶಾಪ್ ಮಾಡಿದ್ದು. ಸ್ನ್ಯಾಪ್ಡೀಲ್ ಅಂತ ಒಂದು ಅಪ್ಲಿಕೇಶನಲ್ಲಿ ನಾನು ಇಲ್ಲಿ ಫೋಟೋ ಕೂಡ ಇನ್ಸರ್ಟ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಅರೌಂಡ್ ಒಂದು 325 rupees ಇದೆ ಈ ಒಂದು ಸೆಟ್. ಟಾಪ್ ಹಾಗೆ ಒಂದು ಪ್ಯಾಂಟ್ ಅಷ್ಟೇ. ಸೊ ಇದ್ರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್. ಸೊ ಇದೊಂದು ಬ್ಲೂ ಗೌನು. ಇದು ನಾನು ಫಸ್ಟ್ ಟೈಮ್ ಇನ್ನೂ ಯೂಸ್ ಮಾಡಿಲ್ಲ, ಯೂಸ್ ಮಾಡಬೇಕು. ಸೊ ಇದು ಒನ್ ಟೈಪ್ ಆಫ್ ಬ್ಲೂ ಗೌನ್. ಇದು ನೀವು ನೋಡ್ಬೋದು, ಇಷ್ಟು ಉದ್ದ ಇದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಮ್ಯಾಟ್ ವೆಲ್ವೆಟ್ ಕ್ಲಾತ್ ಬರುತ್ತಲ್ಲ, ಸೊ ಅದರಲ್ಲಿದೆ. ಆ್ಯಂಡ್ ಮೇಲೆ ಚಿನಿಮಿನಿ ಇದೆ. ತುಂಬ ಚೆನ್ನಾಗಿ ಬಂದಿದೆ ಪ್ರಾಡಕ್ಟು. ಹಾಗೆ ಇಲ್ಲಿ ಡಿಸೈನ್ ಆಗಿ 2 ನಾಟ್ ತರ ಕೊಟ್ಟಿದ್ದಾರೆ. ಸೊ ಫುಲ್ ಫ್ರಿಲ್ ಆಗಿ ಚೆನ್ನಾಗಿದೆ. ನೆಟ್ಟೆಡ್, ಒಳಗಡೆ ಲೈನಿಂಗ್ ಇದೆ. ತುಂಬ ಇಷ್ಟ ಆಯಿತು ನನಗೆ. ಸೊ ಎಕ್ಸಾಕ್ಟ್ ಆಗಿ ಅಮೌಂಟ್ ಗೊತ್ತಿಲ್ಲ, ಅರೌಂಡ್ ಒಂದು 350-300 ಒಳಗಡೆನೆ ಇದೆ. ಸೊ ಇದ್ರದ್ದು ನಾನು ಲಿಂಕ್ ಬೇಕಂದ್ರೆ ನನಗೆ DM ಮಾಡಿ, ನಾನು ಶೇರ್ ಮಾಡ್ತೀನಿ. ಫೋಟೋ ಕೂಡ ಇನ್ಸರ್ಟ್ ಮಾಡಿರ್ತೀನಿ, ನೋಡಿ. ಸೊ ಇದು ಸೆಕೆಂಡ್ ಪ್ರಾಡಕ್ಟ್. ಅಂಡ್ ಥರ್ಡ್ ಬಂದ್ಬಿಟ್ಟು ಈ ಟಾಪ್. ನಾನು ಆಲ್ರೆಡಿ ಇದು ಮಂತ್ರಾಲಯದಿಂದ ಬರೋವಾಗ ಹಾಕೊಂಡು ಬಂದಿದ್ದೆ, ನೀವು ನೋಡಿರ್ತೀರಾ. ಎಸ್, ಇದೊಂದು ಟಾಪು. ಇದು ಜಸ್ಟ್ 150 rupees ಅಷ್ಟೇ. ತುಂಬಾನೇ ಚೆನ್ನಾಗಿದೆ. ಸೊ ನೀವು ನಾನು ಮೀಶೋದಲ್ಲೇ ತರಿಸಿರೋದು. ಸೊ ನೀವು ಶಾಪ್ ಮಾಡೋವಾಗ ಮೀಶೋದಲ್ಲಿ ಸರ್ಟನ್ಸ್ ಯೂಸರ್ಸ್ ಇರ್ತಾರೆ. ಸೊ ಇದು ಬಂದ್ಬಿಟ್ಟು ಥ್ರೆಡ್ಸ್ ಅಂತ ಒಂದು ಬ್ರ್ಯಾಂಡ್ ಇಂದ ತರಿಸಿರೋದು. ತುಂಬಾನೇ ಚೆನ್ನಾಗಿದೆ. ಥ್ರೆಡ್ಸ್ ಇಂದ ತರಿಸುವ ಟಾಪ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನಾನು ಜಾಸ್ತಿ ಮೀಶೋದಿಂದ ತರಿಸಿದ್ರೆ ಥ್ರೆಡ್ಸ್ ಅಂತ ಒಂದು ಬ್ರ್ಯಾಂಡ್ ಇಂದ ತರಿಸ್ತೀನಿ. ಸೊ ಅದಕ್ಕೆ ನನಗೆ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿ ಬಂದಿರುತ್ತೆ. ಅಂಡ್ ಇದ್ರದ್ದು ಫೋಟೋ ಇನ್ಸರ್ಟ್ ಮಾಡ್ತೀನಿ ಇಲ್ಲಿ. ಅಂಡ್ 3-4 ಸ್ಲೀವ್ಸ್ ಇದು. ಈ ತರ ಒಂದು ಸಿಂಪಲ್ ಟಾಪ್. ಇದಕ್ಕೆ ವಿತ್ ನಾವು ಎಲ್ಲೋ ಲೆಗ್ಗಿನ್ಸ್ ಆಗಲಿ ಇದ್ರ ಜೊತೆ ಜೀನ್ಸ್ ಜೊತೆ ಆದ್ರೂ ವೇರ್ ಮಾಡ್ಬೋದು. ಸೊ ಈ ಒಂದು ಕುರ್ತಾ ತಗೊಂಡಿದ್ದು. ಇದು ಜಸ್ಟ್ 149 rupees ಅಷ್ಟೇ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಬ್ಯೂಟಿಫುಲ್ ಕುರ್ತಾ ಅಂತ ಹೇಳ್ಬೋದು. ಇದು 400 rupees. ಇದ್ರದ್ದು ಪಿಕ್ ಇನ್ಸರ್ಟ್ ಮಾಡ್ತೀನಿ. ಆ್ಯಂಡ್ ಇದು ನಾನು ಮೀಶೋದಲ್ಲೇ ತರಿಸಿರೋದು. ಇನ್ನೂ ಹಾಕೊಂಡಿಲ್ಲ. ಇದು ಮಂತ್ರಾಲಯಕ್ಕೆ ಹೋದಾಗ ಹಾಕೋಬೇಕಂತ ಇದ್ದಿದ್ದು, ಬಟ್ ಹಾಕೊಳಕ್ಕಾಗಲೇ, ನೋಡೋಣ. ಆ್ಯಂಡ್ ಇದ್ರದ್ದು ಇವಾಗ ಅನ್ಬಾಕ್ಸಿಂಗ್ ಅಂತಾನೆ ಅನ್ಕೊಳ್ಳಿ. ಸೊ ಇದು ಸೆಟ್, ಟಾಪ್, ಪ್ಯಾಂಟ್, ವೆಲ್. ಸೊ 3 ಬಂದಿದೆ. ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ನೀವು ನೋಡ್ಬೋದು, ಈ ಥರ ಒಂದು ವೈಟ್, ಮೇಲ್ಗಡೆ ರೆಡ್ ಮತ್ತು ಫ್ಲವರ್ಸ್ ಇದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಬಟನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ 3-4 ಸ್ಲೀವ್ಸು, ನಾರ್ಮಲ್ ಪ್ಯಾಂಟ್ ವಿತ್ ದುಪಟ್ಟನು ಚೆನ್ನಾಗಿದೆ. ಸೊ ಇದ್ರದ್ದು ನಾನು ಪಿಕ್ ಇನ್ಸರ್ಟ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಹಾಕೊಂಡಾಗ ಇದ್ರದ್ದು ರೀಲ್ ಕೂಡ ಶೇರ್ ಮಾಡ್ತೀನಿ, ನೀವು ಇನ್ನೂ ಅಲ್ಲಿ ಡೀಟೇಲ್ ಆಗಿ ನೋಡ್ಬೋದು. ಸೊ ಇದು ಜಸ್ಟ್ 400 rupees ಏನೋ. ನನಗೆ ತುಂಬ ಇಷ್ಟ ಆಗಿದೆ. ಅದು ಯಾವಾಗ ವೇರ್ ಮಾಡ್ತೀನೋ ಗೊತ್ತಿಲ್ಲ. ಆ್ಯಂಡ್ ಕಮಿಂಗ್ ಟು ದಿಸ್ ಸ್ಯಾರಿ. ಸೊ ಈ ಸ್ಯಾರಿನೂ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಅನಿಸುತ್ತೆ. ತುಂಬ ದಿನ ಆಯಿತು ತರಿಸಿ, ಅರೌಂಡ್ ಒಂದು 4 to 5 months ಆಗಿರ್ಬೋದು ಇದನ್ನ ತರಿಸಿ. ಸೊ ನಮ್ಮಮ್ಮಗೆ ತುಂಬ ಇಷ್ಟ ಆಯಿತು. ಇನ್ನು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ ನಾನು. ಇದೆ ಅಮೌಂಟ್ ಎಕ್ಸಾಕ್ಟಾಗಿ ನನಗೆ ಎಷ್ಟು ಅಂತ ಗೊತ್ತಿಲ್ಲ. ಇದೊಂಥರ ಪೇಪರ್ ಸಿಲ್ಕ್ ಸ್ಯಾರಿ. ಎಷ್ಟು ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಅಮೌಂಟ್ದು ಪಿಕ್ಚರ್ ಸಿಕ್ತಂದರೆ ಹಾಕ್ತೀನಿ. ನಾನು ಇದ್ರದ್ದೆಲ್ಲ ಫೋಟೋಸ್ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ಲೈಕ್ ಏನಂತಾರೆ, ಇದು ಬಿಂಗೆ ಇಟ್ಕೊಂಡಿರೋದು ಆ ಥರ ಯಕ್ಷಗಾನ ಸೆಟ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಎಂಬ್ರಾಯ್ಡ್ರಿ ಇಲ್ಲಿದೆ. ಆ್ಯಂಡ್ ಇಲ್ಲಿ ನಾರ್ಮಲ್ ಪ್ಲೇನ್ ಸ್ಯಾರಿ. ಬ್ಲೌಸ್ ಬಂದ್ಬಿಟ್ಟು ಈ ಥರ ಬಂದಿದೆ, ಪ್ಲೇನ್ ರೆಡ್ ಬ್ಲೌಸು. ಆ್ಯಂಡ್ ಇದು ಬಂದು ಪಲ್ಲು. ಸೊ ಈ ಥರ ಬಂದಿದೆ ಈ ಸ್ಯಾರಿ. ಒಂಥರ ಕ್ರೀಮ್ ಕಲರ್ ಅಂತ ಹೇಳ್ಬೋದು, ಕ್ರೀಮ್ ವಿತ್ ರೆಡ್ ಕಲರ್. ಸೊ ಇದು ಇಷ್ಟ ಆಯಿತು ಅಂತ ತರಿಸಿದೆ. ಪೇಪರ್ ಸಿಲ್ಕ್ ಸ್ಯಾರೀಸು ನನಗೆ ಒಂದ್ಸಲ ಸಾಫ್ಟಾಗಿ ನೈಸಾಗಿರಬೇಕು ಸ್ಯಾರಿ. ಆ ಥರ ಅಂದರೆ ನನಗೆ ಇಷ್ಟ ಆಗುತ್ತೆ. ಯಾಕಂದರೆ ನರ್ಗೆ ಆಗಲಿ ಇಲ್ಲಿ ಪಿನ್ ಮಾಡ್ಕೊಂಡಿರುವಾಗಲಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ಅಂತ. ಸೊ ಇದನ್ನ ತರಿಸಿ. ಇದ್ರದ್ದು ಲಿಂಕ್ ಬೇಕಂದ್ರೆ ನನಗೆ DM ಮಾಡಿ, ನಾನು ನಿಮಗೆ ಕಳಿಸ್ಕೊಡ್ತೀನಿ.
ಆ್ಯಂಡ್ ಇದು ಬಂದ್ಬಿಟ್ಟು ಲೆಹೆಂಗಾ. ಈ ಲೆಹೆಂಗಾ ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಸೊ ನಾನು ನನ್ನ ತಂಗಿ ಒಂದೇ ಥರ ತೊಗೊಂಡಿದ್ದೀವಿ. ಅವಳದು ಬೇರೆ ಕಲರು, ಸೊ ನಂದು ಯೆಲ್ಲೋ ಆ್ಯಂಡ್ ಬ್ಲೂ ಕಲರ್. ತುಂಬ ಚೆನ್ನಾಗಿ ಬಂದಿದೆ ಮೆಟೀರಿಯಲ್ಲು. ಒಂಥರ ಯಾವ ಥರ ಹೇಳೋದಿದು, ಸಿಲ್ಕ್ ಥರ ಮೆಟೀರಿಯಲ್ಲು. ಫುಲ್ ರೇಷ್ಮೆ ಸಿಲ್ಕು ಅಲ್ಲ, ನಾರ್ಮಲ್ ಸಿಲ್ಕು ಅಲ್ಲ, ಚೆನ್ನಾಗಿದೆ. ಒಂಥರ ತಿಕ್ಕಾಗೇ ಇದೆ. ಅದು ಒಂಥರ ಬಟ್ಟೆ ಚೆನ್ನಾಗಿ, ಒಂಥರ ಟೈಪ್ ಆಫ್ ಸಿಲ್ಕ್ ಮೆಟೀರಿಯಲ್ ಇದೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಇದು ಬಂದ್ಬಿಟ್ಟು ಸ್ಕರ್ಟ್ ಹೊಲ್ಸ್ಕೊಳಕ್ಕೆ ನಾನು ಫುಲ್ ಓಪನ್ ಮಾಡಲ್ಲ, ನಾರ್ಮಲ್ ಇದೆ. ಫುಲ್ ಬಂದ್ಬಿಟ್ಟು ಇದೇ ಥರ ಎಲ್ಲೋ ಇದೆ, ಕೆಳಗಡೆ ಫುಲ್ ಬಂದ್ಬಿಟ್ಟು ಇಷ್ಟ ಇದೆ. ನಾನು ಇನ್ನೂ ಲೈಕ್ ಓಪನ್ ಕೂಡ ಮಾಡಿಲ್ಲ. ಸೊ ಈ ಥರ ಇದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಅರೌಂಡ್ ಒಂದು 900 ರುಪೀಸ್ ಏನೋ ಇದೆ, 946 950 ರುಪೀಸು ಇದೆ. ಇದು ಸೆಟ್ ಇದೆ. ಆ್ಯಂಡ್ ಇದಕ್ಕೆ ವೇಲ್ ಬಂದ್ಬಿಟ್ಟು ಒಂಥರ ಕ್ರೀಪ್ ಮೆಟೀರಿಯಲ್ ಥರ ವೇಲ್ ಇದೆ, ದುಪ್ಪಟ್ಟ ಲೈಕ್ ಡೌನಿ. ಅದು ಬಂದ್ಬಿಟ್ಟು ಈ ಥರ ಇದೆ. ಆ್ಯಂಡ್ ಇದಕ್ಕೆ ಸೇಮ್ ಬ್ಲೌಸ್, ಅಂದರೆ ಎಲ್ಲೋ ಬ್ಲೌಸ್ ಬರುತ್ತೆ. ಇದಕ್ಕೆ ನಾವು ಲೈಕ್ ಸ್ಲೀವ್ಸ್ ಇಡ್ಸ್ಕೊಬೋದು, ಇಷ್ಟುದ್ದ, ಬರೀ ಇಷ್ಟನ್ನು ಮಾತ್ರ ಸ್ಲೀವ್ಸ್ ಇಡ್ಸ್ಕೊಂಡು ನಮಗೆ ಬೇಕಂದ್ರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ನಾನು ಹೊಲ್ಸ್ಕೊಂಡಾಗ ನಿಮಗೆ ರೀಲ್ಸ್ ಇಲ್ಲ ಫೋಟೋನ ಶೇರ್ ಮಾಡ್ತೀನಿ. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಪ್ಲೀಸ್ ಫಾಲೋ ಮಾಡಿ. ಸೇಮ್ ಚಿತ್ರಾ ಸುರೇಶ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಆ್ಯಂಡ್ ಇದ್ರದ್ದು ಲಿಂಕ್ ಬೇಕಂದ್ರೆ ನನಗೆ DM ಮಾಡ್ಬೋದು, ಇದ್ರದ್ದು ಲಿಂಕ್ ಶೇರ್ ಮಾಡ್ಕೊಡ್ತೀನಿ. ಆ್ಯಂಡ್ ಇದ್ರದ್ದು ಪಿಕ್ ಕೂಡ ಇಲ್ಲಿ ಇನ್ಸರ್ಟ್ ಮಾಡಿರ್ತೀನಿ. ಇಷ್ಟ ಆಗಿತ್ತು ಒಂದು ಡ್ರೆಸ್ ಶಾಪಿಂಗ್ ಅಂತಾನೆ ಹೇಳ್ಬೋದು. ಸೊ ಇತ್ತೀಚೆಗೆ ಮಾಡಿರುವಂಥ ಶಾಪಿಂಗು ಆಲ್ಮೋಸ್ಟ್ ಒಂದು 4 to 5 ಸೆಟ್ ಆಫ್ ಡ್ರೆಸ್ಸಸ್ನ ನಾನು ಲೈಕ್ ಮಿನಿ ಲಾಕ್ಸಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಹೋಗಿ ನೋಡಿಲ್ಲ ಅದನ್ನು ಕೂಡ ಆದಷ್ಟು ಬೇಗ ಹೋಗಿ ನೋಡಿ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲೂ ಇರುತ್ತೆ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಇರುತ್ತೆ. ಹಾಗೆ ನಾನು ಸ್ವಲ್ಪ ಮನೆಗೂ ಕೂಡ ಒಂದು ಡೆಕೋರೇಟಿವ್ ಐಟಮ್ಸ್ ಕೂಡ ತರಿಸಿದೆ. ಜಾಸ್ತಿ ಏನು ತರಿಸಿಲ್ಲ, ಮಿನಿಮಲ್ ಆಗಿ. ಸೊ ತುಂಬಾ ದಿವಸ ಆಗಿಲ್ಲ, ಮೇ ಬಿ ಒಂದು 1.5 ಮಂತ್ ಆಗಿರ್ಬೋದು. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಈ ಆ್ಯಂಗರ್ಸ್ ಬಂದ್ಬಿಟ್ಟು ನಮ್ಮನೇಲಿ ಇತ್ತು, ಲೈಕ್ ಒಂದು 2 ಮಂತ್ಸ್ ಆಗಿರ್ಬೋದು ನಾನು ಇದನ್ನ ತರಿಸಿ. ಜಸ್ಟ್ ಒಂದು 170 ರುಪೀಸು 180 ರುಪೀಸು ಅಷ್ಟೇ. ಈ ಥರ 3 ಆ್ಯಂಗರ್ಸ್ ಇರುತ್ತೆ. ಇದು ಒಂದು ಆ್ಯಂಗರು, ಇಲ್ಲಿ ಒಂದು ಹುಕ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ನಾವು ಗೋಡೆ ಮೇಲೆ ಹಿಂಗೆ ಹ್ಯಾಂಗ್ ಮಾಡ್ಬೋದು. ನಾನು ನಮ್ಮ ಮನೇಲಿ ಹಾಕಿರೋದನ್ನ ಇಲ್ಲಿ ಪಿಕ್ ಇನ್ಸರ್ಟ್ ಮಾಡಿರ್ತೀನಿ. ಸೊ ಇದ್ರದ್ದು ಲಿಂಕ್ ಬೇಕಂದ್ರೆ ನನಗೆ DM ಮಾಡಿ. ಸೊ ಈ ಥರ ಹಿಂಗೆ ಗೋಡೆ ಮೇಲಾಗಲಿ ಇಲ್ಲ ನಮ್ಮ ಒಂದು ರೂಮಲ್ಲಾಗಲಿ ಇದ್ರ ಮೇಲೆ ಏನಾದರೂ ನಾವು ಇಟ್ಕೋಬೋದು. ಎಷ್ಟೇ ಭಾರ ಇಟ್ಟರು ಜರ್ಗಲ್ಲ, ತುಂಬ ಭಾರ ತಡೆಯುತ್ತೆ. ನಾನು ಅರೌಂಡ್ ಒಂದು ಗಟ್ಟಿ ಪಾಟೆ ಬರುತ್ತಲ್ಲ, ಸೊ ಅದನ್ನೇ ಇಟ್ಟಿದ್ದೆ. ಈ ಒಂದು ವಾಸ್ತು ಗಿಡ ಅಂತ ಹೇಳ್ತಾರಲ್ವ, ಸೊ ಅದನ್ನೇ ಇದ್ರ ಮೇಲೆ ಇಟ್ಟಿದ್ದೆ. ಹಾಗೆ ಪಕ್ಕದಲ್ಲಿ ಆನೆ ಆ ಥರ ಎಲ್ಲ ಇಟ್ಟಿದ್ದೆ ನಾನು. ಸೊ ತುಂಬ ಭಾರ ತಡೆಯುತ್ತೆ, ಅಷ್ಟೇನು ಜರ್ಗಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಥ್ರೆಡ್ ಅಲ್ಲ, ಈ ಪ್ಯಾಂಟಿಗೆಲ್ಲ ಲಾಡಿ ಥರ ಕೊಟ್ಟಿರ್ತಾರಲ್ವ, ಸೊ ಆ ಥರ ಮೆಟೀರಿಯಲ್. ಸೊ ಹೇಳ್ಬೇಕು ಅಂದರೆ ಈ ಲೇಸ್ ಮೆಟೀರಿಯಲ್ ಥರ. ಸೊ ತುಂಬ ಭಾರನೂ ಕೂಡ ತಡೆಯುತ್ತೆ. ಸೊ ಜಸ್ಟ್ 180 ರುಪೀಸ್, ಡೆಕೋರೇಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದು ತರಿಸ್ಕೊಂಡಿದ್ದೆ. ಕಮಿಂಗ್ ಟು ದ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಪಾಟ್ಸ್ ಸೆಟ್ ಆಫ್ 6 ಇತ್ತು. ಸೊ ಚೆನ್ನಾಗಿರುತ್ತೆ ಡೆಕೋರೇಟಿವ್ ಆಗಿ ಅಂತ ಇದೊಂದು ಪಾಟ್ಸ್ ಎಲ್ಲ ತರಿಸಿದೆ. ಸೊ ನೋಡ್ಬೋದು, ಇದು ಪುಟಾಣಿ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ಇದು ನಮ್ಮ ಮನೇಲಿ ಈ ಪಾಟ್ಸ್ನ ನೋಡಿ ತುಂಬ ಜನ ನನ್ನ ಹತ್ರ ಲೈಕ್ ಲಿಂಕ್ ಕಳಿಸ್ಕೊಂಡಿದ್ದಾರೆ. ನಾನು ಕಳಿಸಿದ್ದೀನಿ, ಮತ್ತೆ ನಿಮಗೆ ಬೇಕಂತ ಹೇಳಿದ್ರೆ ಕಳಿಸ್ತೀನಿ. ಇದು ಜಸ್ಟ್ ಒಂದು 260 ರುಪೀಸು 200 ಎಕ್ಸಾಕ್ಟಾಗಿ ನೆನಪಿಲ್ಲ, ಅರೌಂಡ್ 200 ಅನ್ಕೊಳ್ಳಿ. ಇಷ್ಟೇ. ಇದನ್ನು ಸೆಟ್ ಆಫ್ 6 ಇರುತ್ತೆ. ಒಬ್ಬೊಬ್ರು ಸೆಟ್ ಆಫ್ 4 ತೊಗೊಂಡಿರ್ತಾರೆ ಆ ಅಮೌಂಟಿಗೆ, ಬಟ್ ನಾನು ಸೆಟ್ ಆಫ್ 6 ತೊಗೊಂಡಿದ್ದೀನಿ. ಡಿಸೈನ್ ಕೂಡ ಅಷ್ಟು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಫುಲ್ ಪ್ಲೇನ್ ನಾನು ತೊಗೊಂಡಿದ್ದು. ಇದ್ರಲ್ಲಿ ಕಲರ್ ಕೂಡ ಬರುತ್ತೆ, ನಿಮಗೆ ಬೇಕಂದ್ರೆ ಹೇಳಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಇದು ಮೀಶೋದಲ್ಲೇ ತರಿಸಿರೋದು. ಇದ್ರದ್ದು ಪಿಕ್ ಕೂಡ ಇನ್ಸರ್ಟ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಲಿಂಕ್ ಬೇಕಂದ್ರೆ ನಾನು ಹೇಳಿ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್, ಸೊ ಇದು ಆಯಿಲ್ ಬಾಟಲ್ಸು. ಇದು ಗ್ಲಾಸ್ ಬಾಟಲ್ಸ್ ನಾನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸೆಟ್ ಆಫ್ 2 ಇರುತ್ತೆ, ಇಷ್ಟಿಷ್ಟು ಉದ್ದದು 2 ಇರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಚಿಕ್ಕದು 4 ಕೊಟ್ಟಿರ್ತಾರೆ. ನಾನು ಇದೊಂದು ದೊಡ್ಡ ಬಾಟಲು ಯೂಸ್ ಮಾಡ್ತಾ ಇದ್ದೀವಿ, ಆ್ಯಂಡ್ ಚಿಕ್ಕ ಬಾಟಲ್ 2 ಯೂಸ್ ಮಾಡ್ತಿದ್ದೀವಿ. ಇದೊಂದು ಸೆಟ್ ಹಂಗೆ ಇಟ್ಟಿದ್ದೀನಿ, ಇನ್ನೂ ಯೂಸ್ ಮಾಡಿಲ್ಲ. ಬಟ್ ಇದರಲ್ಲಿ ಇನ್ನೊಂದು ಏನು ಡಿಸ್ಅಡ್ವಾಂಟೇಜ್ ಅಂದರೆ ವಾಶ್ ಮಾಡೋಕ್ಕೆ ಚೂರು ಕಷ್ಟ. ಅದು ಬ್ರಷ್ ಬರುತ್ತಲ್ಲ, ಅದಿದ್ರೆ ವಾಶ್ ಮಾಡೋಕ್ಕೆ ಈಸಿ. ಇಲ್ಲ ಅಂದರೆ ನಾವು ಲೈಕ್ ನಾರ್ಮಲ್ ಬ್ರಷಲ್ಲಿ ಎಲ್ಲ ಉಜ್ತೀವಿ, ಒಂಚೂರು ಕಷ್ಟ ಆಗುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಸ್ವಲ್ಪ ಗ್ಲಾಸ್ ಬಾಟಲ್ ಅಂದರೆ ಹುಷಾರಾಗಿರಬೇಕು. ಸೊ ಇದು ಇಷ್ಟ ಆಯಿತು ನನಗೆ. ಆ್ಯಂಡ್ ಇದಕ್ಕೆ ಬಂದ್ಬಿಟ್ಟು ಕ್ಯಾಪ್ ಈ ಥರ ಕೊಟ್ಟಿರ್ತಾರೆ. ಇದನ್ನ ಹಿಂಗೆ ಮಾಡಿಬಿಟ್ಟು ಲೈಕ್ ಈ ಥರ ಫುಲ್ ಬೆಂಡ್ ಮಾಡಿ ಆಯಿಲ್ ಹಾಕಬೇಕು. ನನಗೆ ಇಷ್ಟ ಆಯಿತು. ಸೊ ಇದು ನಾನು ಮೀಶೋದಲ್ಲೇ ತರಿಸಿದ್ದು. ಇದು ಅರೌಂಡ್ ಒಂದು 266 ರುಪೀಸ್ 250 ರುಪೀಸ್ ಇರುತ್ತೆ. ಸೊ ಸೆಟ್ ಆಫ್ 2 ಲಾಂಗ್ ಬಾಟಲ್ಸ್, ಹಾಗೆ ಚಿಕ್ಕದು 4 ಬಾಟಲ್ಸ್ ಇರುತ್ತೆ.
ಹಾಗೆ ಫಿಲ್ಲರ್ ಕೂಡ ಇರುತ್ತೆ, ಅದೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನನಗೆ ಜಸ್ಟ್ ಓನ್ಲಿ ಈ ಬಾಟಲ್ಸ್ ಬೇಕಾಗಿತ್ತು ಅಂತ ಇದು ಮಾತ್ರ ತರಿಸ್ಕೊಂಡಿದ್ದೆ. ಸೊ ನಿಮಗೆ ಯಾರಿಗಾದ್ರೂ ಬೇಕಂದ್ರೆ ನನಗೆ ಲಿಂಕ್ ಕೇಳಿ ನಾನು ನಿಮಗೆ DM ಮಾಡಿರ್ತೀನಿ. ಹ್ಯಾಂಡ್ ಇರೋದು ಫೋಟೋ ಕೂಡ ಇಲ್ಲಿ ಇನ್ಸರ್ಟ್ ಮಾಡಿರ್ತೀನಿ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ವರ್ತ್ ಫಾರ್ ದ ಮನಿ, ಪ್ಲೀಸ್ ಡೂ ಚೆಕ್ ದಟ್. ಇಷ್ಟ ಆಗಿತ್ತು ಒಂದು ಹೋಮ್ ಡೆಕೋರೇಟಿವ್ ಐಟಮ್. ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡಿದ್ದೀನಿ. ನಾನು ಒಂದೇ ತೋರಿಸಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಹೋಮ್ದು, ಹಾಗೆ ಸ್ವಲ್ಪ ಡ್ರೆಸ್ಸಸ್ಸು, ಸ್ವಲ್ಪ ಸ್ಯಾರಿ, ಹಾಗೆ ಸ್ವಲ್ಪ ಇವಾಗ ಆಕ್ಸೆಸರೀಸ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಇಯರಿಂಗ್ಸು. ಇದು ಸೆಟ್ ಆಫ್ 4. ಇದು ನಾನು ಆಲ್ರೆಡಿ ಮಂತ್ರಾಲಯದಲ್ಲಿ ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ಇದು ಫಸ್ಟ್ ಇಯರಿಂಗು, ನನ್ನ ಫೇವ್ರೆಟ್ ಇಯರಿಂಗ್ ಅಂತ ಹೇಳ್ಬೋದು. ಸೊ ನೀವು ನನ್ನ ನೋಡಿರ್ಬೋದು, ಮಂತ್ರಾಲಯಲ್ಲಿ ಇದೆ ಇಯರಿಂಗ್ ನಾನು ಹಾಕಿದ್ದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಸೊ ನನಗಂತೂ ವರ್ತ್ ಫಾರ್ ಮನಿ ಅಂತ ಅನಿಸ್ತು. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಇಯರಿಂಗು, ಆ್ಯಂಡ್ ಇದು ಥರ್ಡ್ ಇಯರಿಂಗ್, ಆ್ಯಂಡ್ ಇಯರ್ ಕಮ್ಸ್ ಲಾಸ್ಟ್. ಸೊ ಟೋಟಲಿ ಸೆಟ್ ಆಫ್ 4 ಇಯರಿಂಗ್ಸ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ನಿಜ ಹೇಳಬೇಕು. ಇದು ಜಸ್ಟ್ 150 ರುಪೀಸು. ಆ್ಯಂಡ್ ಮೋರ್ ಓವರ್ ನಂದು ಮೀಶೋದಲ್ಲಿ ಕಾಯಿನ್ಸ್ ಇತ್ತು. ಸೊ ನಾನು ಜಸ್ಟ್ 99 ರುಪೀಸ್ಗೆ ಸೆಟ್ ಆಫ್ 4 ಇಯರಿಂಗ್ಸ್ನ ತರಿಸ್ಕೊಂಡಿದ್ದೆ. ನಿಮಗೆ ಯಾರಿಗಾದ್ರೂ ಬೇಕಂದರೆ ನನಗೆ ಲಿಂಕ್ ಅಂತ ಕಮೆಂಟಲ್ಲಿ ಹಾಕಿ, ನಾನು ಲೈಕ್ ಈ ಇಯರಿಂಗ್ಸ್ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹಾಗೆ ಪರ್ಸ್ನಲಿ ಕೂಡ ನಂಗೆ DM ಮಾಡ್ಬೋದು. ಇದ್ರದ್ದು ಪಿಕ್ಚರ್ ಕೂಡ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಇಷ್ಟ ಆಗಿತ್ತು ಇಯರಿಂಗ್. ಆ್ಯಂಡ್ ಈ ಒಂದು ಬ್ರೇಸ್ಲೆಟ್ ಬಂದ್ಬಿಟ್ಟು ಬ್ಲೂ ಐದು ಸೇಮ್ ಥಿಂಗ್ನ ನಾನು ಆನ್ಲೈನಲ್ಲಿ ನೋಡ್ಬಿಟ್ಟು ಆರ್ಡರ್ ಮಾಡಿಕೊಂಡೆ. ಈ ಒಂದು ಬ್ಲೂ, ಬ್ಲ್ಯಾಕು ಮತ್ತು ಸಿಲ್ವರ್ ಒಂದು ಬಟನ್ ಇದೆ, ಹಾಗೆ ಇಲ್ಲೊಂದು ಬ್ಲೂ ಐದಿದೆ, ಇಲ್ಲಿ ಸಿಲ್ವರ್ ಚೈನ್ ಇದೆ. ಸೇಮ್ನ ಆರ್ಡರ್ ಮಾಡಿದೆ. ಸೊ ಇದು ಆರ್ಡರ್ ಮಾಡಿ ಒಂದು 15 ಡೇಸ್ ಲೇಟ್ ಆಯಿತು. ಇದು ನಾನು ಕಾಯಿನ್ಸಲ್ಲೇ ಆರ್ಡರ್ ಮಾಡ್ಕೊಂಡಿದ್ದು. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 110 ರುಪೀಸ್ ಏನೋ ಇದೆ. ನಾನು ಕಾಯಿನ್ಸ್ ಆರ್ಡರ್ ಮಾಡಿದ್ದಕ್ಕೆ 78 ರುಪೀಸ್ಗೇನೋ ಇದು ನನಗೆ ಸಿಕ್ಕಿದ್ದು. ಸೊ ನಿಮಗೆ ಲಿಂಕ್ ಬೇಕಂದರೆ ನನಗೆ ಹೇಳಿ, ನಾನು ಕಳಿಸ್ಕೊಡ್ತೀನಿ. ಇಲ್ಲಿ ಪಿಕ್ಚರ್ನ ಇನ್ಸರ್ಟ್ ಮಾಡ್ತೀನಿ. ಹಾಗೆ ನಾನು ಸ್ವಲ್ಪ ಲಿಂಕ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಇದು ತರಿಸ್ಕೊಂಡೆ. ಅದಕ್ಕಿಂತ 15 ಡೇಸ್ ಆಯಿತು ಬರೋದಕ್ಕೆ. ಅದಕ್ಕಿಂತ ಮುಂಚೆ ನಾನು ಸಿಲ್ವರ್ ಶಾಪಲ್ಲಿ ಹೋಗಿ ಅವ್ರನ್ನ ಫೋಟೋ ಕೇಳಿದೆ. ಸೊ ಅಂಕಲು ಡಿಟ್ಟಾಗಿ ಇದೇ ಥರ ಕೊಟ್ಟರು. ಅದು ಜಸ್ಟ್ 300 ರುಪೀಸ್ಗೆ ನಾನು ಸಿಲ್ವರ್ದು ತೊಗೊಂಡಿದ್ದೀನಿ. ಅದು ಆಂಟಿ ಮನೇಲಿ ಇಟ್ಟಿದ್ರು. ಲೈಕ್ ಆ ಜ್ಯುವೆಲ್ರಿ ಶಾಪ್ ಬಂದ್ಬಿಟ್ಟು ನಮ್ಮ ಆಂಟಿ ಮನೆ ಹತ್ರ ಇರೋದು. ಸೊ ಅಲ್ಲಿ ತೊಗೊಂಡಿದ್ದೀನಿ. ಯಾವಾಗಾದ್ರೂ ಹಾಕೊಂಡಿರೋವಾಗ ನಾನು ನಿಮಗೆ ಶೇರ್ ಮಾಡ್ತೀನಿ, ಲೈಕ್ ತೋರಿಸ್ತೀನಿ. ಸೊ ಸೇಮ್ ಥಿಂಗ್, ಲೈಕ್ ಆರ್ಟಿಫಿಷಿಯಲ್ದು ಇದೆ, ಸಿಲ್ವರ್ದು ಇದೆ. ಎಸ್, ಒಂದು ಮಿನಿಮಲ್ ಶಾಪಿಂಗ್ ಅಂತಲೇ ಹೇಳ್ಬೋದು. ನಾನು ಅವಾಗವಾಗ ಆನ್ಲೈನಲ್ಲಿ ಶಾಪ್ ಮಾಡ್ತೀನಿ. ನಂಗೆ ತುಂಬ ಜನ ಕೇಳ್ತೀರಾ, ಏನಕ್ಕೆ ಬರೀ ಆನ್ಲೈನಲ್ಲೇ ಶಾಪ್ ಮಾಡ್ತೀಯಾ, ಏನಕ್ಕೆ ಆನ್ಲೈನ್? ಬಿಕಾಸ್ ನನಗೆ ಆನ್ಲೈನ್ ಅಷ್ಟು ಇಷ್ಟ ಆಗುತ್ತೆ. ನನಗೆ ಬರೋ ಪ್ರಾಡಕ್ಟ್ಸ್ ಎಲ್ಲ 100% ತುಂಬ ಚೆನ್ನಾಗಿರುವ ಕ್ವಾಲಿಟಿ ಬರುತ್ತೆ. ಇನ್ ದ ಸೆನ್ಸ್ ಹೆಂಗೆ ಅಂದರೆ, ನಾವು 100 ರೂಪಾಯಿ ಕೊಟ್ಟಿರ್ತೀವಿ, 100 ರೂಪಾಯಿ ವರ್ತ್ ಕ್ವಾಲಿಟಿ ಬಂದಿರ್ತೇವೆ. ಸೊ ವರ್ತ್ ಫಾರ್ ದ ಮನಿ ಅಂತ ನಾವು ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದು ಬಿಡಬೇಕು. ಆ್ಯಂಡ್ ನಾನು ಆಲ್ಮೋಸ್ಟ್ ಮೀಶೋದಲ್ಲೇ ಜಾಸ್ತಿ ಶಾಪ್ ಮಾಡಿರೋದು. ನಾನು ಆಲ್ರೆಡಿ ಒಂದು 3-4 ವ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀನಿ. ಮಿನಿಮಲ್ ಆಗಿ ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ಇಯರಿಂಗ್ಸ್ದು ನಂದು ಇನ್ನೊಂದು ತುಂಬ ಇಯರಿಂಗ್ಸ್ ಇದೆ ನನ್ನ ಹತ್ರ. ಲೈಕ್ ಆಕ್ಸಿಡೈಸ್ ಇಯರಿಂಗ್ಸ್ ಆಗಲಿ, ಗೋಲ್ಡ್ ಕೋಟೆಡ್ ಇಯರಿಂಗ್ಸು, ಹಾಗೆ ಸಿಲ್ವರ್ ಇಯರಿಂಗ್ಸು. ಸೊ ಅದ್ರದ್ದೆಲ್ಲ ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದರೆ ಒಂದು ನಾನು ಪೋಲ್ ಹಾಕ್ತೀನಿ, ಅದರಲ್ಲಿ ನೀವು ಎಸ್ ಆರ್ ನೋ ಅಂತಲೂ ಕೂಡ ಆನ್ಸರ್ ಮಾಡ್ಬೋದು. ಸೊ ಅದ್ರದ್ದು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ ಶೇರ್ ಮಾಡ್ತೀನಿ. ಫುಲ್ ಇಯರಿಂಗ್ಸ್, ಮೈ ಇಯರಿಂಗ್ ಕಲೆಕ್ಷನ್ ಅಂತಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ಎಸ್, ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತೀನಿ. ಎಸ್, ಇಷ್ಟ ಆಗಿದೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವುದಾದ್ರೂ ಡೌಟ್ಸ್ ಆಗಲಿ, ಲಿಂಕ್ಸ್ ಬೇಕಂದರೆ ನನಗೆ ಪರ್ಸ್ನಲಿ DM ಮಾಡ್ಬೋದು, ಇಲ್ಲ ಕಮೆಂಟಲ್ಲೂ ತಿಳಿಸ್ಬೋದು. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.